ಹಳ್ಳಿಯ ಹೆಸರು ಹಸಿರುಗದ್ದೆ. ಅಲ್ಲಿ ಒಂದು ಸಣ್ಣ ಮನೆ. ಆ ಮನೆಯಲ್ಲಿ ಇಬ್ಬರು ಸಹೋದರರು. ದೊಡ್ಡವನು ರಾಘವ್, ಚಿಕ್ಕವನು ಶಂಕರ್. ತಾಯಿ ಶಾಂತ. ರಾಘ ಒಬ್ಬ ದುಡಿಯುವ ರೈತ, ಶಂಕರ್ ಇನ್ನು ಓದುತ್ತಿದ್ದ. ಇಬ್ಬರು ತುಂಬಾ ಒಳ್ಳೆಯ ಮನಸ್ಸಿನವರು. ಆದರೆ ಅವರ ಜೀವನದಲ್ಲಿ ಬದಲಾವಣೆ ತಂದದ್ದು ರಾಘವನ ಮದುವೆ. ಒಂದು ದಿನ ರಾಘವ್ ಹೊಲಕ್ಕೆ ಹೋಗಿರುತ್ತಾನೆ ಮತ್ತು ಶಂಕರ್ ಕಾಲೇಜಿಗೆ ಹೋಗಿರುತ್ತಾನೆ. ಮನೆಯಲ್ಲಿ ಯಾರೂ ಇರೋದಿಲ್ಲ. ತಾಯಿ ಶಾಂತಗೆ ತೀವ್ರ ಜ್ವರ. ಹೋಗಿ 1 ಲೋಟ ನೀರು ಕುಡಿಯುವಷ್ಟು ಶಕ್ತಿ ಇದ್ದಿರಲಿಲ್ಲ. ಅಯ್ಯೋ ದೇವರೇ, ಇದೇನಪ್ಪ, ನನಗೆ ಒಂದು ಊಟ. ನೀನು ಕೊಡುವವರು ಯಾರು? ಈ ಮನೆಯಲ್ಲಿ ದಿಕ್ಕಿಲ್ಲವಲ್ಲ. ಇದೇನು ನನ್ನ ಜೀವನ? ಶಾಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀರು ಇರದೆ, ಊಟವಿಲ್ಲದೆ ಉಪವಾಸ ಇದ್ದಳು. ಸಂಜೆ ರಾಘವ ಮನೆಗೆ ಬರುತ್ತಾನೆ. ಏನಾಯ್ತು ಅಮ್ಮ, ಯಾಕೆ ಮರ್ಗಿದ್ದೀಯಾ? ಮೈ ತುಂಬ ಜ್ವರ. ಇದೇನಪ್ಪ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. 1 ಲೋಟ ನೀರು ಕೊಡು. ಅಯ್ಯೋ, ಇದೇನಾಯ್ತು ಅಮ್ಮ, ಹುಷಾರಿಲ್ಲೆ. ಇರುವಾಗ ಉಪವಾಸ ಇರಬಾರದು, ನೋವು ತೀವ್ರ ಆಗತ್ತೆ. ಏನ್ ಮಾಡ್ಲಿ ರಾಘವ, ನನಗೂ ವಯಸ್ಸಾಯ್ತು. ಎದ್ದು ಹೋಗಿ ನೀರು ಕುಡಿಯುವಷ್ಟು ಶಕ್ತಿ ಇಲ್ಲ ನನ್ನ ಹತ್ರ. ನೀನು ಒಂದು ಮದುವೆ ಆದ್ರೆ ತುಂಬ ಒಳ್ಳೇದಾಗತ್ತೆ ಅಪ್ಪ. ನನಗಂತೂ ಇನ್ನು ಮನೆ ಕೆಲಸ ಮಾಡಲು ಆಗುತ್ತಿಲ್ಲ. ಮದುವಿನ ಬೇಡ ಅಮ್ಮ, ನನಗೆ ಮದುವೆಯಾಗಲು ಇಷ್ಟ ಇಲ್ಲ. ಹಾಗಿದ್ರೆ ನನ್ನ ಇಷ್ಟ ನರಳಿ ನರಳಿ ಸಾಯುವಂತೆಯ? ಅಯ್ಯೋ, ಹಾಗಲ್ಲ. ನಾನ್ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಇರು, ನಿಂಗೆ ಫಸ್ಟ್ ನೀರ್ ಕೊಡ್ತೇನೆ. ನೋಡಪ್ಪ, ಇಷ್ಟು ಹೇಳಿದ್ದೀನಿ ನಿನಗೆ ಬಿಟ್ಟಿದ್ದು. ಇಷ್ಟು ಹೇಳಿ ರಾಘವ ಅಮ್ಮನಿಗೆ ನೀರು ತಂದು ಕೊಟ್ಟನು. ಅಮ್ಮ ನೀರು ಕುಡಿದ ನಂತರ ಊಟ ತರಲು ಹೊರಗೆ ಬಂದನು. ಬನ್ನಿ ಬನ್ನಿ ರಾಘವ, ಏನು ಈ ಕಡೆ ಬಂದೇ ಇಲ್ಲ, ಅಷ್ಟು ಬ್ಯುಸಿನಾ? ಅಯ್ಯೋ, ಹಾಗೆಲ್ಲ ಇಲ್ಲ ಅಣ್ಣ. ಗದ್ದೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ. ಹೌದಾ, ಸರಿ ಸರಿ. ಯಾಕೆ ಬೇಜಾರಾಗಿದ್ದೀಯಾ? ಏನು ಸಮಸ್ಯೆ? ಏನಿಲ್ಲ ಅಣ್ಣ, ಹಾಗೆ ಸುಮ್ನೆ ಕೆಲ್ಸ ಜಾಸ್ತಿ ಅಲ್ವಾ, ಅದಕ್ಕೆ. ಈ ಸುಳ್ಳು ಹೇಳ್ಬೇಡ ನೀನು. ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳು, ಏನಾಯ್ತು ಅಮ್ಮ? ಏನಾದ್ರೂ ಬೈದ್ರಾ? ಇಲ್ಲ, ಇವತ್ತು ಮನೆಯಲ್ಲಿ ಅಮ್ಮ ಒಬ್ರೇ ಇದ್ರು. ನಾನು ಹೊಲಕ್ಕೆ ಹೋಗಿದ್ದೆ. ತಮ್ಮ ಶಂಕರ್ ಕೂಡ ಓದಲ್ ಹೋಗಿದ್ದ. ಅಮ್ಮನಿಗೆ ತೀವ್ರ ಜ್ವರ ಬಂದು ನೀರು ಕೊಡಲು ಯಾರೂ ಇರಲಿಲ್ಲ. ಅದಕ್ಕೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ ರಾಘವ, ನನಗೆ ಇದನ್ನ ಕೇಳಿ ಬೇಜಾರ ಅನಿಸ್ತಿದೆ. ನಾನ್ ನಿಂಗೊಂದು ಉಪಾಯ ಹೇಳಾ? ಏನು ಅಣ್ಣ, ಹೇಳಿ, ನೀವು ದೊಡ್ಡವರು. ನೋಡು ರಾಘು, ನೀನು ಒಂದು ಮದುವೆ ಮಾಡ್ಕೋ. ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ. ಮನೆಯಲ್ಲಿ ಒಂದು ಹೆಣ್ಣು ಇದ್ದ ಹಾಗೆ ಆಗುತ್ತೆ. ಆದರೆ ಅಣ್ಣ, ನನಗೆ ಮದುವೆಯಾಗಲು ಇಷ್ಟ ಇಲ್ಲ. ನೋಡು ರಾಘು, ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು. ಇದು ಪ್ರಕೃತಿ ನಿಯಮ. ನೀನು ಇದನ್ನು ಮಾಡಿದರೆ ನಿಮಗೆ ಒಳ್ಳೆಯದು. ಮದುವೆಯಾಗೋ ಮನೆಯಲ್ಲಿ ಆಟೋಮೆಟಿಕ್ ಒಂದು ಕಳೆ ಬರುತ್ತೆ ನೋಡು. ಸರಿ ಅಣ್ಣ, ವಿಚಾರ ಮಾಡ್ತೀನಿ. ಅಮ್ಮನಿಗೆ ಸ್ವಲ್ಪ ವೈಟ್ ರೈಸ್ ಕಟ್ಟು. ಅಮ್ಮಂಗೆ ಅನ್ನ ಹಾಲು ಕೊಡ್ತೀನಿ. ಸರಿ ರಾಘು, ಇರು, ಒಳಗೆ ಬಿಸಿ ಬಿಸಿ ರೈಸ್ ಇದೆ. ಸರಿ ಅಣ್ಣ, ಸ್ವಲ್ಪ ಬೇಗ ಕೊಡು, ಅಮ್ಮಂಗೆ ಹಸಿವಾಗಿರುತ್ತೆ. ಹೋಟೆಲ್ ಮಾಲೀಕ ಬಿಸಿ ಬಿಸಿ ರೈಸ್ ತಂದು ರಾಘವನ ಕೈಗೆ ಕೊಟ್ಟನು. ತುಂಬಾ ಥ್ಯಾಂಕ್ಸ್ ಅಣ್ಣ, ನಾನ್ ಬರ್ತೇನೆ ಎಂದೆಂದು ಹೇಳಿ ರಾಘವ ಹಣವನ್ನು ಕೊಟ್ಟು ಮನೆಗೆ ಬಂದನು. ತಾಯಿಗೆ ಊಟ ಕೊಟ್ಟನು. ಊಟ ಮಾಡಿ ತಾಯಿ ಮಲಗಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ರಾಘವನ ತಮ್ಮ ಶಂಕರ್ ಮನೆಗೆ ಬರುತ್ತಾನೆ. ಏನಾಯ್ತು ಅಣ್ಣ? ಯಾಕ್ ನೀನಿಷ್ಟು ಬೇಜಾರಲ್ಲಿದ್ದೀಯಾ? ಏನಾಯ್ತು ಹೇಳು. ಅಮ್ಮ ಯಾಕ್ ಮಲಗಿದ್ದಾರೆ? ಏನಿಲ್ಲ ಶಂಕರ, ಅಮ್ಮಂಗೆ ತೀವ್ರ ಜ್ವರ. ಮನೆಯಲ್ಲಿ ಯಾರೂ ಇರಲಿಲ್ಲ. ಅಮ್ಮ ಬೆಳಗ್ಗೆಯಿಂದ ಉಪವಾಸ ಮಲಗಿದ್ದರು. ಅಯ್ಯೋ ಅಣ್ಣ, ಇಷ್ಟೆಲ್ಲ ಆಯ್ತಾಚೆ. ನಾನು ಓದಲು ಹೋಗ್ಬಾರ್ದಿತ್ತು, ಮನೆಗೆ ಅಮ್ಮನ ನೋಡ್ಕೋಬೇಕಿತ್ತು. ಅಯ್ಯೋ, ನೀನು ಓದಿ ದೊಡ್ಡ ವ್ಯಕ್ತಿಯಾಗ್ಬೇಕು. ಓದೋದು ಬಿಡಬೇಡ. ಅದು ಏನೇ ಆಗ್ಲೇ ನಾನ್ ನೋಡ್ಕೋತೀನಿ. ಅಣ್ಣ, ನಿಂಗೊಂದು ವಿಷಯ ಹೇಳ್ತೀನಿ, ಏನು ಅನ್ಕೋಬೇಡ. ಏನದು ಶಂಕರ್? ಅಮ್ಮನಿಗೂ ವಯಸ್ಸಾಯ್ತು. ನೀನೊಂದು ಮದುವೆ ಆಗು. ನಿನಗೊಂದು ಒಳ್ಳೆ ಹೆಂಡತಿ ಬಂದ್ರೆ ನಮ್ಮನೆ ಇನ್ನೂ ಚೆನ್ನಾಗಿರುತ್ತೆ. ಪ್ಲೀಸ್ ಅಣ್ಣ, ಆದಷ್ಟೂ ಬೇಗ ಮದುವೆಯಾಗು. ರಾಘವೇಂದ್ರ ಮಾತು ಕೇಳಿಕೊಂಡು ನಿರ್ಧಾರಕ್ಕೆ ಬರುತ್ತಾನೆ. ಕೆಲವು ದಿನಗಳ ನಂತರ ರಾಘವನ ಮದುವೆ ನಿಶ್ಚಯವಾಯಿತು. ಹುಡುಗಿ ಹೆಸರು ಲಲಿತಾ. ಅವಳು ತುಂಬಾ ಸುಂದರವಾಗಿದ್ದಳು.
ಆದರೆ ಸ್ವಲ್ಪ ದರ್ಪವೂ ಇದ್ದಿತ್ತು. ಮದುವೆಯಾಗಿ ಮೊದಲ ದಿನದಲ್ಲೇ ಅವಳು ದರ್ಪ ತೋರಿಸಲು ಶುರು ಮಾಡಿದಳು. ಅಯ್ಯೋ, ಇದೆಂತ ಮನೆರೀ, ಇಷ್ಟು ಚಿಕ್ಕದು. ಮನೆ ಚಿಕ್ಕದು, ಆದರೆ ನಮ್ಮೆಲ್ಲರ ಪ್ರೀತಿ ದೊಡ್ಡದು. ನಿನಗೆ ಗೊತ್ತಾಗತ್ತೆ ಹೋಗ್ತಾ ಹೋಗ್ತಾ. ತೆನೆಲ್ಲ ಕೇಳಿಸಿಕೊಂಡ ರಾಘವನ ತಾಯಿ ಹಾಗೂ ಶಂಕರ್ಗೆ ತುಂಬಾ ಬೇಜಾರಾಯಿತು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಒಂದು ದಿನ ರಾಗ ಹೊಲಕ್ಕೆ ಹೋಗಿದ್ದ ಶಂಕರ್, ರಜೆಯದ ಕಾರಣ ಫ್ರೆಂಡ್ಸ್ ಮನೆಗೆ ಹೋಗಿದ್ದ. ಅಮ್ಮ ಹೊರಗೆ ಕುಳಿತಿದ್ದಳು. ಲಲಿತಾ ಬಿಸಿ ಬಿಸಿಯಾದ ಅಡುಗೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ಮಧ್ಯಾಹ್ನದ ಹೊತ್ತು ರಾಘು ಮನೆಗೆ ಊಟಕ್ಕೆ ಬಂದನು. ರೀ, ಬಂದ್ರ ಬೇಗ? ಬನ್ನಿ ಊಟ ಮಾಡೋಣ. ಶಂಕರ್ ಬಂದಿಲ್ವಾ? ಇಲ್ಲರೀ, ಇನ್ನು ಬಂದಿಲ್ಲ. ಯಾಕೆ, ಏನಾಯ್ತು ಅವರಿಗೆ? ಇನ್ನು ಇಷ್ಟು ಲೇಟಾಯ್ತು, ಇನ್ನು ಬಂದಿಲ್ವಾ? ಇರು, ಅವನ್ ಬರ್ಲೆ, ಎಲ್ಲರೂ ಸೇರಿ ಊಟ ಮಾಡೋಣ. ಅಮ್ಮಂದು ಊಟ ಆಯ್ತಾ? ಹಸಿವಿಲ್ವಂತೆ, ಆಮೇಲೆ ಊಟ ಮಾಡ್ತಾರಂತೆ. ವಿಧಿಯಾಟ ಏನಂದರೆ ಲಲಿತಾ ಅತ್ತೆನು ಊಟಕ್ಕೆ ಕರೆದಿರುವುದಿಲ್ಲ. ರೀ, ಬೇಗ ಬನ್ನಿ. ನನಗೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ತುಂಬಾ ಹಸಿವಾಗಿದೆ. ಅವನು ಬಂದ ಮೇಲೆ ಅವನಿಗೆ ಊಟ ಹಾಕಿ ಕೊಡುತ್ತೇನೆ. ಈಗ ನಾವು ಊಟ ಮಾಡೋಣ, ಬನ್ನಿ. ಸರಿ, ಬಾ ಊಟ ಮಾಡೋಣ ಹಾಗಿದ್ರೆ. ಇಬ್ಬರು ಸೇರಿ ಊಟ ಮಾಡಿದ್ರು. ಊಟ ಮುಗಿದ ನಂತರ ರಾಘು ಮತ್ತೆ ಕೆಲಸಕ್ಕೆ ಗದ್ದೆಗೆ ಹೋದನು. ಅವನು ಹೋದ ಸ್ವಲ್ಪ ಸಮಯಕ್ಕೆ ಶಂಕರ್ ಮನೆಗೆ ಬಂದನು. ಅತ್ತಿಗೆ ತುಂಬಾ ಹೊಟ್ಟೆ ಹಸ್ತಾ ಇದೆ, ಸ್ವಲ್ಪ ಊಟ ಹಾಕಿ ಕುಡಿ. ಇಲ್ಲಿ ನೋಡು ಶಂಕರ, ನಾನೇನೂ ಇಲ್ಲಿ ಕೆಲಸ ಮಾಡ್ಲು ಬಂದಿಲ್ಲ. ಮನೆ ಕೆಲ್ಸದವಳು ಅಲ್ಲ. ನನಗೆ ನಿದ್ದೆ ಬರ್ತಾ ಇದೆ. ನೀನೇ ಹಾಕೊಂಡು ತಿನ್ನು. ನಿಮ್ಗೇನಾದ್ರೂ ನನ್ನಿಂದ ಪ್ರಾಬ್ಲಮ್ ಆಗ್ತಿದ್ಯಾ? ಈ ಥರ ಮಾತಾಡ್ತಿದ್ದೀರಾ? ನೀನು ನಿಮ್ಮ ಮನೆ ನನಗೆ ದೊಡ್ಡ ಪ್ರಾಬ್ಲಮ್. ಸುಮ್ನೆ ನನ್ ತಲೆ ತಿನ್ಬೇಡ, ಸರಿ ಇಲ್ಲಿಂದ. ಇದನ್ನೆಲ್ಲ ಕೇಳಿಸಿಕೊಂಡು ಶಂಕರ್ ಬೇಜಾರರಿಂದ ತಾನೇ ಹಾಕಿಕೊಂಡು ಊಟ ಮಾಡಿದೆನು. ಹೀಗೆ ದಿನಗಳು ಕಳೀತಾ ಇದ್ದು ಒಂದು ದಿನ ಶಂಕರ್, ಅಣ್ಣ, ನಾಳೆ ನಂಗೆ ಎಕ್ಸಾಮ್ ಬೇಕಿತ್ತಣ್ಣ. ಸರಿ ಶಂಕರ್, ನಾನು ಸಂಜೆ ಕೊಡ್ತೇನೆ. ಸರಿ, ನಾನ್ ಬರೋದ್ ಲೇಟ್ ಆಗತ್ತೆ. ಎಕ್ಸಾಮ್ ಇದೆ ಅಲ್ಲಿ, ಫ್ರೆಂಡ್ಸ್ ಮನೆಯಲ್ಲಿ ಗ್ರೂಪ್ ಸ್ಟಡೀಸ್ ಮಾಡ್ತೀನಿ. ನೀನ್ ಅತ್ತಿಗೆ ಕೈಯಲ್ಲಿ ಕೊಡಿ, ನಾನ್ ಬೆಳಗ್ಗೆ ಇಸ್ಕೋತೀನಿ. ಸರಿಪಾ, ಹಾಗೆ ಮಾಡ್ತೀನಿ. ರಾಘು ಸಂಜೆ ಬಂದು ಲಲಿತಾ ಹತ್ತಿರ ಹೀಗೆ ಹೇಳುತ್ತಾನೆ. ಲಲಿತಾ, ಇದನ್ ತಗೋ. ಈ ಅಮೌಂಟ್ನ ನಾಳೆ ಶಂಕರ್ ಕೊಡು. ಇಷ್ಟೊಂದು ಹಣ ಯಾಕೆ? ಏನು ವಿಷಯ? ಏನಿಲ್ಲ ಲಲಿತಾ, ನಾಳೆ ಅವನ ಎಕ್ಸಾಮ್ ಫೀಸ್ ಕಟ್ಬೇಕಂತೆ. ನಾಳೆ ಶಂಕರ್ಗೆ ಈ ಅಮೌಂಟ್ ಕೊಡ್ತೀನಿ. ಅದಕ್ ನೆನಪು ಮಾಡ್ಕೊಂಡ್ ಕೊಡು. ಇಷ್ಟು ಹೇಳಿ ರಾಘು ಹೋಗುತ್ತಾನೆ. ಮಾರ್ನೇ ದಿನ ಅತ್ತಿಗೆ, ಅಣ್ಣ ನಿಮ್ ಹತ್ತಿರ ದುಡ್ಡು ಕೊಟ್ಟಿದ್ದಾನಾ? ಕೊಟ್ಟಿದ್ದಾರೆ, ತಡಿ, ಕೊಡ್ತೀನಿ. ಸ್ವಲ್ಪ ಬೇಗ ಕೊಡಿ ಅತ್ತಿಗೆ, ಅರ್ಜೆಂಟ್ ಟೈಮ್ ಆಗ್ತಾ ಇದೆ. ಇಲ್ಲಿ ಇರು, ಬಂದೆ. ಲಲಿತಾ ಒಳಗೆ ಹೋಗಿ ಹಣವನ್ನು ತೆಗೆದುಕೊಳ್ಳುತ್ತಾಳೆ. ಇಷ್ಟೊಂದು ಹಣ ಇವನಿಗೆ ಕೊಟ್ರೆ ಏನ್ ಯೂಸ್ ಆಗಲ್ಲ. ಸ್ವಲ್ಪ ನಾನೇ ಇಟ್ಕೋತೀನಿ, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ ಅರ್ಧ ಹಣವನ್ನು ಮಾತ್ರ ತಗೊಂಡು ಬರುತ್ತಾಳೆ. ತಗೋ ಈ ಹಣ, ನಿಮ್ಮನ್ನ ಇಷ್ಟ ಕೊಟ್ಟಿರೋದು. ಅತ್ತಿಗೆ, ಇನ್ನು ಸ್ವಲ್ಪ ಇರಬಹುದು ನೋಡಿ, ಇಷ್ಟು ಸಾಕಾಗಲ್ಲ, ಇನ್ನು ಬೇಕು. ಅದೆಲ್ಲ ಗೊತ್ತಿಲ್ಲ, ನಿಮ್ಮಣ್ಣ ಇಷ್ಟೇ ಕೊಟ್ಟಿದ್ದು. ನನ್ನತ್ರ ಇರೋದು ಇಷ್ಟೇ. ಇಲ್ಲ ಅತ್ತಿಗೆ, ಅನ್ನ ಪೂರ್ತಿ ಕೊಡ್ತೀನಿ ಅಂದಿದ್ದ. ಈಗ ನಾನೇನ್ ಮಾಡ್ಲಿ? ಹೂಗು, ನನ್ ತಲೆ ತಿನ್ಬೇಡ. ಹಾಗಲ್ಲ ಅತ್ತಿಗೆ, ಅದು ಪೂರ್ತಿ ಅಮೌಂಟ್ ಇತ್ತು. ಈಗೇನು ನೀನು ನಿಮ್ಮನ್ನ ಹತ್ರ ಹೋಗಿ ಅತ್ತಿಗೆ ಕಳ್ಳಿ ನನಗೆ ಪೂರ್ತಿ ಹಣ ಕೊಡ್ಲಿಲ್ಲ ಅಂತ ಹೇಳಿ ಜಗಳ ತೆಗಿಬೇಕಾ? ನಮ್ಮಿಬ್ರ ಮಧ್ಯೆ ಜಗಳ ತರ್ಬೇಕಾ? ಹಾಗಲ್ಲ ಅತ್ತಿಗೆ, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನೋಡು ಶಂಕರ, ನಿನ್ನ ಪುರಾಣ ಎಲ್ಲ ನನಗೆ ಹೇಳ್ಬೇಡ. ನನಗೆ ಕೆಲ್ಸ ಇದೆ, ನಾನ್ ಹೋಗ್ತೀನಿ. ಇಷ್ಟು ಹೇಳಿ ಲಲಿತಾ ಹೊರಟು ಹೋಗುತ್ತಾಳೆ. ಶಂಕರ್ ಸಪ್ಪೆ ಮುಖ ಮಾಡಿಕೊಂಡು ಹೊರಗೆ ಬರುತ್ತಾನೆ. ಇದನ್ನೆಲ್ಲ ನೋಡುತ್ತಿದ್ದ ಅವನ ತಾಯಿ ಶಂಕರ್ನ ಕರೀತಾಳೆ. ಶಂಕರ್, ಹೇ ಶಂಕರ್, ಬಾ ಇಲ್ಲಿ. ಏನಮ್ಮ, ಏನಾದ್ರೂ ಬೇಕಾ? ನೀರು ತಂದು ಕೊಡ್ಲಾ? ನಂಗೆ ಏನು ಬೇಡ. ಇದು ತಗೋ, ಇದರಲ್ಲಿ ಸ್ವಲ್ಪ ಹಣ ಇದೆ. ಇದ್ಯಾಕಮ್ಮ? ನೀನೇ ಇಟ್ಕೋ, ಯಾವುದಕ್ಕಾದ್ರೂ ಬರುತ್ತೆ. ನಂಗೆ ಎಲ್ಲ ಗೊತ್ತು. ತಗೋ ಶಂಕರ್, ನಾನು ಎಲ್ಲ ನೋಡ್ತಾ ಇದ್ದೆ. ಎಕ್ಸಾಮ್ ಬರೀ ಒಳ್ಳೆದಾದ್ಲಿ. ಸರಿಯಮ್ಮ, ತುಂಬಾ ಥ್ಯಾಂಕ್ಸ್. ನಾನಿನ್ ಬರ್ತೇನೆ. ಶಂಕರ್, ಇಲ್ಲಿ ಕೇಳು, ನಿನ್ನ ಹತ್ರ ಮಾತಾಡಬೇಕು. ಏನಮ್ಮ, ಹೇಳು, ಏನಾಯ್ತು? ಇದನ್ನ ನಿಮ್ಮಣ್ಣನ ಹತ್ರ ಹೇಳ್ಬೇಡ. ಯಾಕಮ್ಮ, ಯಾಕೆ ಹೇಳಬಾರ್ದು? ಅವನು ಬೇಜಾರು ಮಾಡಿಕೊಡ್ತಾನೆ. ಅವನಿಗೆ ಮದುವೆ ಇಷ್ಟ ಇರಲಿಲ್ಲ. ನಾವೇ ಒತ್ತಾಯ ಮಾಡಿ ಅವನಿಗೆ ಮದುವೆ ಮಾಡಿದ್ದು. ಈಗ ಇದನ್ನೆಲ್ಲ ಅವನಿಗೆ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಸರಿಯಮ್ಮ, ಹೇಳಲ್ಲ.
ನನ್ನ ಅತ್ತಿಗೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇಷ್ಟು ಹೇಳಿ ಶಂಕರ್ ಎಕ್ಸಾಮ್ ಬರೆಯಲು ಹೋಗುತ್ತಾನೆ. ಲಲಿತಾ ಮನೆಯಲ್ಲಿ ಆರಾಮಾಗಿ ಮಲಗಿರುತ್ತಾಳೆ. ಈ ಕಡೆ ತಾಯಿ ಶಾಂತ ಪಾತ್ರೆ ತೊಳೆಯುತ್ತಿರುತ್ತಾರೆ. ಅಚಾನಕ್ ರಾಘು ಮನೆಗೆ ಬರುತ್ತಾನೆ. ಇದನ್ನೆಲ್ಲ ನೋಡಿದವನು ಲಲಿತವನ್ನು ಕರೆಯುತ್ತಾನೆ. ಲಲಿತಾ, ಲಲಿತಾ, ಬಾ ಇಲ್ಲಿ. ಲಲಿತಾ ಎದ್ದು ಅಸರದಿಂದ ಹೊರಗೆ ಬರುತ್ತಾಳೆ. ಏನಾಯ್ತು ರೀ? ಯಾಕೆ? ಇಲ್ಲಿ ನೋಡು, ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ನೀನೇನ್ ಮಾಡ್ತಿದ್ದೀಯಾ? ಇಲ್ಲರಿ, ನಂಗೆ ಸ್ವಲ್ಪ ತಲೆನೋವು, ಅದಕ್ಕೆ ಮಲಗಿದ್ದೆ. ಸುಳ್ಳು ಹೇಳ್ಬೇಡ ನೀನು. ಆಗ ಶಾಂತ, ಇಲ್ಲಪ್ಪ, ಅವಳು ಏನು ಹೇಳ, ನಾನೇ ತೊಯ್ತಾ ಇರೋದು. ಆದ್ರೆ ಇಂದಿನ ಸತ್ಯ ಏನೆಂದರೆ ಲಲಿತಾನೇ ಶಾಂತಾಗಿ ಪಾತ್ರೆ ತೊಳೆಯಲು ಕೊಟ್ಟಿರುತ್ತಾಳೆ. ಹೀಗೆ ದಿನ ಕಳೀತಾ ಇರುತ್ತೆ. ರಾಘವ್ ಕೆಲಸದ ನಿಮಿತ್ತ ಸಿಟಿಗೆ ಹೋಗಬೇಕಿರುತ್ತೆ. ಆಗ ರಾಘವ ಲಲಿತಾಳನ್ನು ಕರೆಯುತ್ತಾನೆ. ಲಲಿತಾ, ಲಲಿತಾ, ಬಾ ಇಲ್ಲಿ. ಏನ್ ಮಾಡ್ತಿದ್ಯಾ? ಬಂದಿರಿ, ಸ್ವಲ್ಪ ಕೆಲ್ಸ ಮಾಡ್ತಾ ಇದ್ದೀನಿ. ಲಲಿತಾ ಅಡುಗೆ ಮನೆಯಿಂದ ಹೊರಗೆ ಬರುತ್ತಾಳೆ. ಏನ್ರೀ, ಏನಾಯ್ತು? ನೋಡು ಲಲಿತಾ, ನಾನು ಕೆಲಸದ ಮೇಲೆ ಸಿಟಿಗೆ ಹೋಗ್ತಾ ಇದ್ದೀನಿ. ಬರೋದು 1-2 ದಿನ ಆಗತ್ತೆ. ನೀನು ಅಮ್ಮ ಮತ್ತು ತಮ್ಮರನ್ನ ಚೆನ್ನಾಗಿ ನೋಡ್ಕೊ. ನೀನು ಸರಿಯಾಗಿ ಊಟ ಮಾಡು. ಸರಿರಿ, ನಾನು ನೋಡ್ಕೋತೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ. ಇಷ್ಟು ಹೇಳಿ ರಾಘವ ಹೋಗುತ್ತಾನೆ. ಮಧ್ಯಾಹ್ನ ಆಗುತ್ತೆ. ಲಲಿತಾ ಕೇಳಿಸಿದ್ದು ಕೇಳಿಸದ ಹಾಗೆ ಹೋಗು. ಅತ್ತಿಗೆ ನಿಲ್ಲಿ ಸ್ವಲ್ಪ. ಹೇಳು, ಏನಾಯ್ತು? ನಾನೇನ್ ಕೆಲ್ಸ ಮಾಡಲ್ಲ 2 ದಿನ. ನೀವು ಕೆಲಸ ಮಾಡಿಬಿಡಿ, ನಿಮ್ಮಿಷ್ಟ. ಆದರೆ ಅಮ್ಮ ನೀರು ಕೇಳುತ್ತಿದ್ದಾರೆ, ಕೊಡಬೇಕು ತಾನೆ. ಅವ್ರಿಗೆ ನೀರ್ ಕೊಡೋದು, ಊಟ ಕೊಡೋದು ಇದೇ ನನ್ ಕೆಲ್ಸ ಅಲ್ಲ. ಇದನ್ನೆಲ್ಲ ನನ್ ಕೈಲಿ ಮಾಡೋಕ್ಕಾಗಲ್ಲ. ನೀನೇ ಕೊಡ್ಬೇಕು ಅಂದ್ರೆ. ನಿಮಗೆ ಯಾವಾಗ ಬುದ್ಧಿ ಬರುತ್ತೋ ದೇವ್ರಿಗೆ ಗೊತ್ತು. ಏನು ಅತ್ತಿಗೆ ಅಂತ ಮರ್ಯಾದೆ ಇಲ್ಲ ಮಾತಾಡ್ತಿದೀಯಾ? ಶಂಕರ್, ಬಾ ಇಲ್ಲಿ. ಹೇಳಿ ಅತ್ತಿಗೆ, ಏನು? ನಂಗೆ ನಿದ್ದೆ ಬರ್ತಾ ಇದೆ. ನೀನೇ ಮನೆ ಕೆಲ್ಸ ಎಲ್ಲ ಮಾಡು, ನಾನೇನ್ ಮಾಡಲ್ಲ. ಮತ್ತೊಂದು, ನಾಳೆ ನಾನು ಲೇಟ್ ಎದ್ದೇಳ್ತೀನಿ. ಬೆಳಗ್ಗೆ ನೀನೇ ಬೇಗ ಎದ್ದು ಮನೆ ಕೆಲ್ಸ ಮಾಡು. ಅಯ್ಯೋ ಅತ್ತಿಗೆ, ನಂಗೆ ನಾಳೆ ಓದುದು ತುಂಬಾ ಇದೆ. ಸ್ವಲ್ಪ ನಾನು ನಾಳೆ ಬೇಗ ಹೋಗ್ಬೇಕು. ಅದೆಲ್ಲ ಗೊತ್ತಿಲ್ಲ. ನೀನೇ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ. ಆದ್ರೆ ಪಾಪ ಶಂಕರ್ ರಾತ್ರಿ ಲೇಟ್ ನೈಟ್ ಓದಿ ಮತ್ತೆ ಬೆಳಗ್ಗೆ ಬೇಗ ಎದ್ದು ಮನೆ ಹೊರಗೆ ಸಾರಿಸಿ, ಗುಡಿಸಿ, ಪಾತ್ರೆ ತೊಳೆದು ಅಡುಗೇನು ಮಾಡ್ತಾನೆ. ಇಷ್ಟೆಲ್ಲ ಮಾಡಿ ಅವನು ಓದಲ್ ಹೋಗ್ತಾನೆ. 1-2 ದಿನ ಆದ್ಮೇಲೆ ರಾಘವ ಮನೆಗ್ ಬರ್ತಾನೆ. ರಾಘವ ಬಂದ ತಕ್ಷಣ ಲಲಿತಾ ಓಡಿ ಬರ್ತಾಳೆ. ರೀ, ನೀವಿವಾಗ್ ಬಂದ್ರಾ? ಬರ್ರಿ. ನಾನಂತೂ ಈ ಮನೇಲಿ 1 ಕ್ಷಣ ಇರಲ್ಲ. ಏನಾಯ್ತು? ಯಾಕೆ? ಈ ಹುಡುಗಿ ಹೋದಾಗ ನಿಮ್ ತಮ್ಮ ಮತ್ತು ನಿಮ್ಮಮ್ಮನಿಗೆ ತೊಂದ್ರೆ ಕೊಟ್ರು. ಯಾಕೆ ಸುಳ್ಳು ಹೇಳಿದ್ಯಾ? ನಂಗೆಲ್ಲ ಗೊತ್ತು. ಇಲ್ಲ ರೀ, ಒಂದು ನಾನಿರ್ಬೇಕು, ಇಲ್ಲ ಅವರು ಇರ್ಬೇಕು. ಲಲಿತಾ, ನೀನು ತಪ್ಪು ತಿಳ್ಕೊಂಡಿದೀಯಾ. ಅವರು ತುಂಬಾ ಒಳ್ಳೆಯವರು. ಅದೆಲ್ಲ ನಂಗೆ ಗೊತ್ತಿಲ್ಲ. ಮುಂದೆ ನೋಡ್ಲು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.